ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಕಿಚನ್. ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಎರಡೇ ಇಂಗ್ರೀಡಿಯೆಂಟ್ ಇಟ್ಕೊಂಡು ಟೇಸ್ಟಿಯಾಗಿರೋ, ಕ್ರಂಚಿಯಾಗಿರೋ, ಹೆಲ್ದಿಯಾಗಿರೋ ಕಡಲೆಪುರಿ ಉಂಡೆನ ಮಾಡ್ಕೋಬೇಕಾ? ಈಗಿನ ಕಾಲದಲ್ಲಿ ಮಕ್ಕಳು ಚಾಕ್ಲೇಟು, ಬಿಸ್ಕೆಟು ಅಂತ ತುಂಬಾ ಜಂಕ್ ಫುಡ್ ತಿಂತಿರ್ತಾರೆ. ಈ ಥರ ಒಂದೆರಡೇ ಇಂಗ್ರೀಡಿಯೆಂಟ್ ಇಟ್ಕೊಂಡು ಈ ಸ್ವೀಟ್ ರೆಸಿಪಿನ ನೀವು ಮಾಡಿಕೊಟ್ರೆ ಯಾವ ಮಕ್ಕಳು ಕೂಡ ಚಾಕ್ಲೇಟು ಬಿಸ್ಕೆಟು ಅಂತ ಕೇಳಲ್ಲ. ಆರಾಮಾಗಿ ಈ ಕಡಲೆಪುರಿ ಉಂಡೆನೇ ಮಾಡಿಕೊಡು ಅಂತ ಕೇಳ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಕಡಲೆಪುರಿ ಉಂಡೆ. ಮಾಡೋಕ್ಕೂ ತುಂಬಾ ಈಸಿ, ಟೈಮ್ ಅಂತೂ ತುಂಬಾ ಕಡಿಮೆ ಇಡಿಸುತ್ತೆ ಮತ್ತು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ. ಎಷ್ಟೇ ದಿನ ಇಟ್ಟರೂ ಕೂಡ ಈ ಕಡಲೆಪುರಿ ಉಂಡೆ ಹಾಳಾಗಲ್ಲ. ಇಷ್ಟೇ ಕ್ರಂಚಿಯಾಗಿ ಮೆತ್ತು ಕೂಡ ಆಗಲ್ಲ. ತುಂಬಾನೇ ಟೇಸ್ಟಿಯಾಗಿ ನಾನಿಲ್ಲಿ ಒಟ್ಟು 4 ಕಪ್ ಕಡಲೆಪುರಿ ತಗೊಳ್ತಿದ್ದೀನಿ. ಇದು ಫುಲ್ ಕ್ರಂಚಿ ಆಗಿದೆ, ಮೆತ್ತುಗಿಲ್ಲ ಕಡಲೆಪುರಿ. ಕಡಲೆಪುರಿ ಏನಾದ್ರು ನಿಮ್ಮ ಹತ್ರ ಮೆತ್ತುಗಿದ್ರೆ ಒಂದು ಸ್ವಲ್ಪ ಬಾಣಲಿಲಿ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಅದು ಕ್ರಿಸ್ಪಿ ಆಗುತ್ತೆ. ನೀವು ನೋಡ್ತಿರ್ಬೋದು, ನಾನಿಲ್ಲಿ 4 ಕಪ್ಪಷ್ಟು ಕಡಲೆಪುರಿನ ತಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ 1 ಕಪ್ ಫುಲ್ ಅಷ್ಟು ಬೆಲ್ಲದ ಪುಡಿನ ತಗೊಂಡಿದ್ದೀನಿ. ನೀವು ಬೇಕಾದರೆ ಬೆಲ್ಲನ ಕುಟ್ಟಿ ಕೂಡ ಇಲ್ಲಿ ತಗೊಳ್ಬೋದು. ಇದರಲ್ಲಿ ಕಸ ಏನೂ ಇರಲ್ಲ, ಸೊ ನಾನು ಬೆಲ್ಲದ ಪುಡಿನ ತಗೊಂಡಿದ್ದೀನಿ, ಆರ್ಗ್ಯಾನಿಕ್ ಇದು. ನೀವು ಬೆಲ್ಲ ಕುಟ್ಟಿ ತಗೊಂಡು ಅದನ್ನು ಶೋಧಿಸಿ ಹಾಕೊಳ್ಳಿ, ತುಂಬ ಕಸ ಎಲ್ಲ ಇರುತ್ತೆ. ನೋಡಿ, ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಒಂದು 1/4 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 30 ಸೆಕೆಂಡ್ಸ್ ಹೀಗೆ ಬೆಲ್ಲ ಕರ್ಗೋವರೆಗೂ ಹೀಗೇ ತಿರುಗಿಸ್ತಾ ಇರಬೇಕು. ಒಂದೆಳೆ ಗಟ್ಟಿ ಪಾಕ ಬರೋವರೆಗೂ ನೋಡಿಕೊಂಡು ತಿರುಗಿಸ್ತಾನೆ ಇರಿ, ಕೈ ಬಿಡೋಕೆ ಹೋಗಬೇಡಿ. ಅದೇನೋ ಒಂದು 30 ಸೆಕೆಂಡ್ಸಲ್ಲೆಲ್ಲ ಈ ಬೆಲ್ಲದ ಪಾಕ ಬಂದುಬಿಡುತ್ತೆ. ಸೊ ಅದಕ್ಕೆ ಆಮೇಲೆ ಬೆಲ್ಲ ಸೀದೋಗ್ಬಿಡುತ್ತೆ. ನೀವು ಇಲ್ಲಿ ನೋಡ್ಕೊತಾನೆ ಇರಬೇಕು, ಚೆಕ್ ಮಾಡ್ಕೊಳ್ತಾ ಇರಬೇಕು. ನಾನು ಇಲ್ಲಿ ಒಂದು ಬಟ್ಲಲ್ಲಿ ನೀರನ್ನ ತಗೊಂಡು ಅದರೊಳಗೆ ಹಾಕೊಂಡು ಚೆಕ್ ಮಾಡ್ತಿರ್ತೀನಿ. ಒಂದೆಳೆ ಗಟ್ಟಿ ಪಾಕ ಬರಬೇಕು. ಈ ಥರ ನೀರಿಗೆ ಹಾಕ್ಕೊಂಡು ಈ ಥರ ರೋಲ್ ಮಾಡಿಕೊಂಡ್ರೆ ಈ ಥರ ಸಾಫ್ಟ್ ಬಾಲ್ ಆಗಿ ಅದು ಕನ್ವರ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಈ ಪಾಕನ ಕುದಿಸ್ಕೋಬೇಕಾಗುತ್ತೆ. 30 ಸೆಕೆಂಡ್ಸ್ ಅಷ್ಟೇ, ಜಾಸ್ತಿ ಏನು ಟೈಮ್ ಇಡ್ಸಲ್ಲ. ನೀವು ಟೈಮ್ ಬೇಕಾದ್ರೂ ನೋಡ್ಕೋಬೋದು. ಒಂದೊಂದು ಸಲ ನೀರೇನಾದ್ರು ಜಾಸ್ತಿ ಹಾಕ್ಕೊಂಡಿದ್ರೆ ಒಂದು 10 ಸೆಕೆಂಡ್ಸ್ ಜಾಸ್ತಿನೂ ಆಗ್ಬೋದು. ಅದಕ್ಕೇ ನೋಡಿ, ಈ ಥರ ಮಾಡಿ ಕೈಯಲ್ಲೇ ಈ ಥರ ಒಂದುಗೂಡಬೇಕು. ಅದು ಈ ಥರ ನೋಡಿ ಎಷ್ಟು ಸಾಫ್ಟ್ ಬಾಲ್ ಆಗಿದೆ, ಗಟ್ಟಿ ಆಗಬಾರ್ದು. ಈ ಥರ ಸಾಫ್ಟ್ ಬಾಲ್ ಆದರೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ. ಈಗ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಕಡಲೆಪುರಿ ಏನು ತೊಗೊಂಡಿದ್ರಿ ಅಷ್ಟೂ ಇದಕ್ಕೆ ಸೇರಿಸ್ಕೊಳ್ಳಿ, ಕರೆಕ್ಟ್ ಆಗುತ್ತೆ ಕನ್ಸಿಸ್ಟೆನ್ಸಿ. ಏನು ತೆಳ್ಳಗೂ ಆಗಲ್ಲ, ಗಟ್ಟಿಗೂ ಆಗಲ್ಲ. ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಡಿ. ಕೈಗೊಂದು ಸ್ವಲ್ಪ ನೀರು ಹೆಚ್ಕೊಂಡು ನೀಟಾಗಿ ಉಂಡೆ ಮಾಡ್ಕೊಳ್ತಾ ಹೋಗಬೇಕು. ಸುಡ್ತಿರುತ್ತೆ, ಅಂದರೆ ಬಿಸಿ ಇದ್ದಾಗಲೇ ಇದನ್ನು ಮಾಡ್ಕೊಬಿಡ್ಬೇಕು. ತಣ್ಣಗಾದರೆ ಕಡಲೆಪುರಿ ಎಲ್ಲ ಸಪ್ರೇಟ್ ಆಗ್ತಾ ಹೋಗ್ಬಿಡುತ್ತೆ, ಆಮೇಲೆ ಉಂಡೆನೇ ಕಟ್ಟೋಕ್ಕಾಗಲ್ಲ. ಅದಕ್ಕೇ ನೋಡಿ, ಈ ಥರ ಒಂದು ಸ್ವಲ್ಪ ನೀರಿಗೆ ಹೆಚ್ಕೊಂಡು ನೀಟಾಗಿ ಉಂಡೆ ಕಟ್ಕೊಳ್ತಾ ಹೋಗಿ. ಇದೇನು ನಿಮಗೇನು ಬರಲ್ಲ ಅಂತ ಏನಿಲ್ಲ, ನೀಟಾಗಿ ಉಂಡೆ ಆಗಿಬಿಡುತ್ತೆ. ಈ ಥರ ನೀಟಾಗಿ ಕಟ್ಕೊಳ್ತಾ ಹೋಗಿ. ಆಮೇಲೆ ಏನಾಗುತ್ತೆ ಅಂದರೆ ಒಂದು 3-4 ಉಂಡೆ ಆದಮೇಲೆ ಒಂದೊಂದು ಸಲ ಏನಾಗುತ್ತೆ, ಇದು ಕಡಲೆಪುರಿ ಗಟ್ಟಿ ಆಗೋದ್ರಿಂದ ಒಂದೊಂದು ಸಲ ಉಂಡೆ ಕಟ್ಟೋಕ್ಕೆ ಬರಲ್ಲ. ಆವಾಗ ಏನು ಮಾಡಿ ಅಂದರೆ ಒಂದು 2 ಸ್ಪೂನಷ್ಟು ಬೆಲ್ಲನ ಕರಸ್ಕೊಬಿಟ್ಟು ಅದನ್ನು ಪಾಕ ತೆಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಪಾಕ ಮಾಡ್ಕೊಳ್ಳಿ. ನೀವೇನಾದ್ರು ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಮತ್ತೆ ಏನಾದ್ರು ರೋಸ್ಟ್ ಮಾಡೋಕ್ಕೋದ್ರೆ ಅದು ಫುಲ್ಲು ಡ್ರೈ ಆಗಿಬಿಡುತ್ತೆ. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಉಂಡೆ ಕಟ್ದಂಗೆ ಹಾಗೆ ಕೂಡ ತಿನ್ಕೋಬೋದು, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಆ ಥರ ಟಿಪ್ ನೀವು ಫಾಲೋ ಮಾಡೋದ್ರಿಂದ ತುಂಬ ಜನಕ್ಕೆ ಇದೊಂದು ಕಂಪ್ಲೇಂಟು, ಅದೇ 3-4 ಉಂಡೆ ಆದಮೇಲೆ ಉಂಡೆ ಕಟ್ಟೋಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾರಲ್ಲ. ಅದಕ್ಕೇ ಈ ಥರ ಟಿಪ್ ಫಾಲೋ ಮಾಡೋದ್ರಿಂದ ನೀಟಾಗಿ ಉಂಡೆನ ನೀವು ಮಾಡ್ಕೋಬೋದು. ನಾನು ಇಲ್ಲೊಂದು 4 ಉಂಡೆ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಹಾಗೇ, ಅಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಅಂತ ಈ ಥರನೇ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಈ ಉಂಡೆ ಎಷ್ಟು ದಪ್ಪ ಬೇಕಾದ್ರೂ ಮಾಡ್ಕೋಬೋದು. ಈ ಕಡೆ ನೋಡಿ, ಇಲ್ಲೊಂದು ಕೈ ಬರ್ತಿದೆ, ನನಗೆ ಬೇಕು ಕೊಡು ಅಂತ ಕೇಳ್ತಿದ್ದಾನೆ ನನ್ನ ಮಗ. ವಿಡಿಯೋ ಮಾಡೋಕ್ಕೆ ಕೂಡ ಬಿಡ್ತಿಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಕಡಲೆಪುರಿ ಉಂಡೆ. ಯಾವ ಚಾಕ್ಲೇಟ್ ಬೇಡ, ಯಾವ ಜಂಕ್ ಫುಡ್ ಬೇಡ. ಈ ಥರ ಹೆಲ್ದಿ ರೆಸಿಪಿನ ಮಕ್ಳಿಗೆ ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ಕಡಲೆಪುರಿ ಉಂಡೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.